ಅಪಾಯಕಾರಿ ಜಲಚರಗಳಿಗೆ ಹೆದರದೆ ಸಾಹಸ ತೋರಿದ ಸಾಹಸಿ. ಇಷ್ಟಲ್ಲದೆ ಈ ಚಿಕ್ಕ ವಯಸ್ಸಿನಲ್ಲಿ ಭಾರತದ ಪ್ರಾಚೀನ ಕಲೆಯಾದಂತಹ ನೃತ್ಯದ 7 ವಿವಿಧ ಬಗೆಯ ಅಂದರೆ ಭರತನಾಟ್ಯಂ, ಕೂಚಿಪುಡಿ, ಯಶೋಗಾನ, ಕಥಕ್, ಒಡೆಸ್ಸಿ, ಮೋಹಿನಿಯಾಟ್ಟಂ ಮತ್ತು ಮಣಿಪುರಿ ಎಂಬ ನಾಟ್ಯಗಳ ಪ್ರಕಾರಗಳಲ್ಲಿ ನರ್ತಿಸಿ ಪ್ರಪಂಚಕ್ಕೆ ತನಗಿರುವ ನಾಟ್ಯದ ಬಗ್ಗೆ ಆಸಕ್ತಿಯನ್ನು ತೋರಿಸಿರುವ ಆಕೆ ಹಾಗೂ ಪಾಶ್ಚಿಮಾತ್ಯ ನೃತ್ಯವಾದಂತಹ ಟಾಂಗೋ ಮತ್ತು ರಷ್ಯನ್ ಬ್ಯಾಲಿಯಲ್ಲಿಯೂ ತರಬೇತಿ ಹೊಂದಿರುವಂತಹ ಬಾಲಕುಸುಮ. ಈಕೆಯ ಚಿತ್ರಕಲೆಯ ಬಗ್ಗೆ ಆಸಕ್ತಿಯನ್ನು ಹೇಳುವುದಾದರೆ ಈಕೆ ರಚಿಸಿದಂತಹ ಕಲಾಕೃತಿಗೆ ಯುರೋಪ್ ದೇಶದ ವರ್ಲ್ಡ್ ಆಫ್ ಆರ್ಟ್ ಗ್ಯಾಲರಿಯಲ್ಲಿ 1,33,250 ಯುರೋಸಸ್ ಅಂದರೆ ನಮ್ಮ ದೇಶದ ಮೌಲ್ಯ ಸುಮಾರು 77 ಲಕ್ಷ ರೂಪಾಯಿಗೆ ಮಾರಾಟವಾಗಿ ಈಕೆಯ ಕಲೆಗೆ ಪ್ರಪಂಚದಲ್ಲಿ ಎಷ್ಟು ಬೇಡಿಕೆ ಇದೆ ಎಂಬುದನ್ನು ತೋರಿಸುತ್ತದೆ. ಈಕೆ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯನ್ನ ದೇಶ ವಿದೇಶಗಳಿಗೆ ಹರಡಿದ ಖ್ಯಾತಿ ಅವಳದು ಹಾಗೂ ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಅಭಿಮಾನ ಮತ್ತು ಆಕೆಯ ಉಚ್ಚಾರವೂ ಕೂಡ ಅಷ್ಟೇ ಸ್ಪಷ್ಟ. ಈಕೆಯ ಸಾವಿರಾರು ಪ್ರಶಸ್ತಿಗಳನ್ನು ಮತ್ತು ಅನೇಕ ಬಹುಮಾನಗಳನ್ನು ತನ್ನ ಬುಟ್ಟಿಯಲ್ಲಿ ಹಾಕಿಕೊಂಡಂತಹ ಕೀರ್ತಿ ಅವಳದು. 2002ರಲ್ಲಿ ಮಿಸ್ ಕೋಕೋ ಕೋಲಾ ಮತ್ತು 2003ರಲ್ಲಿ ಪ್ರಿನ್ಸ್ ಬ್ಯಾಂಗ್ಳೂರ್ ಎಂಬ ಕಿರೀಟ ಧರಿಸಿ ತನ್ನ ಬಾಲ ಪ್ರತಿಭೆಯ ಬೆಳಕು ಚೆಲ್ಲಿದ ಖ್ಯಾತಿ. ಈಕೆ ದೇಶ ವಿದೇಶಗಳ ಹಲವಾರು ಟಿವಿ ಸಂದರ್ಶನದಲ್ಲಿ ಭಾಗಿಯಾಗಿ ತನ್ನ ಪ್ರತಿಭೆಯನ್ನು ಹರಡಿದ ಖ್ಯಾತಿ ಈಕೆಯದು. ಇಷ್ಟೆಲ್ಲ ವಿವಿಧ ಭಾಗಗಳಲ್ಲಿ ತರಬೇತಿ ಪಡೆದು ತನ್ನ ಮುಂದಿನ ಮಂಗಳ ಗ್ರಹಕ್ಕೆ ಪ್ರಯಾಣಕ್ಕೆ ತನ್ನಲ್ಲಿರುವ ಭಯವನ್ನು ದೂರ ಮಾಡಿದ್ದಾಳೆ. ಈಕೆಯ ಪ್ರತಿಭೆಯನ್ನು ಗುರುತಿಸಿ ಮೆಚ್ಚಿರುವ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮತ್ತು ಇತ್ತೀಚೆಗೆ ಬಾಹ್ಯಾಕಾಶ ಪ್ರಯಾಣ ಮುಗಿಸಿಕೊಂಡು ಬಂದಂತಹ ಶ್ರೀಮತಿ ಸುನಿತಾ ವಿಲಿಯಮ್ಸ್ ಹಾಗೂ ಇಸ್ರೋ ವಿಜ್ಞಾನಿಗಳು ಶಬಾಸ್ ಎಂದು ಬೆನ್ನು ತಟ್ಟಿ ಈಕೆಗೆ ಹೆಚ್ಚಿನ ತರಬೇತಿಯನ್ನು ಪಡೆಯಲು ಎಲ್ಲಾ ರೀತಿಯ ಅನುಕೂಲಗಳನ್ನು ಸಾಕಾರಗೊಳ್ಳುವ ಭರವಸೆ ಕೊಟ್ಟಿರುತ್ತಾರೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ತಜ್ಞರ ಸಮ್ಮೇಳನದಲ್ಲಿ ಪಾಲ್ಗೊಂಡು ಭವಿಷ್ಯದ ಮಂಗಳ ಗ್ರಹದಲ್ಲಿ ಮಾನವರು ಎಂಬ ವಿಷಯದ ಬಗ್ಗೆ ಪ್ರಬಂಧ ಮಂಡಿಸಿ ನೆರೆದ ವಿಜ್ಞಾನಿಗಳ ಪ್ರಶಂಸೆಗೆ ಪಾತ್ರರಾದಂತಹ ಶ್ರೀಯಾಳ ಉತ್ಸಾಹ, ಆಸಕ್ತಿ ಈ ವಯೋಮಾನದ ಮಕ್ಕಳು ಸ್ಫೂರ್ತಿಯ ಚಿಹ್ನೆಯಾಗಬೇಕಾಗಿದೆ. ಈಕೆಯ ಬೆಂಗಳೂರಿನ ಇತ್ತೀಚಿನ ವಾಹನ ಒತ್ತಡವನ್ನು ಗಮನಿಸಿ ಗಾಳಿಯಲ್ಲಿ ಸಂಚರಿಸುವ ವಾಹನವನ್ನು ಕಂಡುಹಿಡಿಯುವ ಸಾಹಸಕ್ಕೆ ಕೈ ಹಾಕಿರುವುದು ಬೆಂಗಳೂರಿನ ವಾಹನ ಒತ್ತಡದ ಬಗ್ಗೆ ಇವರಿಗಿರುವಂತಹ ಕಾಳಜಿಯನ್ನು ತೋರಿಸುತ್ತದೆ. ನಮ್ಮ ನಡೆದಂತಹ ಮಕ್ಕಳ ದಿನಾಚರಣೆಯ ಅಂಗವಾಗಿ ಯೂಟ್ಯೂಬ್ ಟಿವಿಯಲ್ಲಿ ನಡೆದಂತಹ ಸಂದರ್ಶನದಲ್ಲಿ ನಾವು ಭಾರತೀಯರು, ನಾವು ಕನ್ನಡಿಗರು ಎಂಬ ನಮ್ಮ ಸಂಸ್ಕೃತಿಯನ್ನ ಮರೆಯಬಾರದೆಂದು ಮಕ್ಕಳಿಗೆ ಸಂದೇಶ ನೀಡುವ ಕನ್ನಡದ ಕುಮಾರಿ. ಇಷ್ಟೆಲ್ಲ ಪ್ರತಿಭೆಯನ್ನು ಹೊಂದಿರುವಂತಹ ಶ್ರೀಯಾಳ ತಂದೆ ತಾಯಿಯರ ಶ್ರಮ ನಿಜಕ್ಕೂ ಶ್ಲಾಘನೀಯ. ತಂದೆಯ ದೊಡ್ಡ ವ್ಯವಹಾರದ ಮಧ್ಯದಲ್ಲೂ ಇರುವ ಒಬ್ಬಳ ಮಗಳ ಸಾಧನೆಗಳಿಗೆ ಸ್ಫೂರ್ತಿದಾಯಕವಾದ ನೀರೆಳೆದು ಪೋಷಿಸುತ್ತಿರುವ ಇವರ ಶ್ರಮ ನಿಜಕ್ಕೂ ಸಾರ್ಥಕ. ಮತ್ತೊಂದು ವಿಷಯವೆಂದರೆ ಈ ಮುನ್ನ ಕೇರಳಾಪುರ ಸಾಹಿತ್ಯ ಮತ್ತು ಕಲೆಗೆ ಹೆಸರು ಮಾಡಿರುವ ಹಾಗೆ ಈಕೆಯ ಸಾಹಸಕ್ಕೂ ಹೆಸರುವಾಸಿಯಾಗುವ ಕಾಲ ಬಂದಿದೆ. ಕಾರಣ ಈಕೆಗೆ ಜನ್ಮ ಕೊಟ್ಟಂತಹ ತಂದೆ ಜನಿಸಿದ್ದು ನಮ್ಮ ಗ್ರಾಮದಲ್ಲಿಯೇ. ಈ ಮುಂದಿನ ಗುಣವನ್ನು ಈ ಪ್ರಚಂಡ ಪುಟಾಣಿ ಶ್ರೀಯಾಳ ಮುಂದಿನ ಕನಸು ಶುಕ್ಲ ಪಕ್ಷದ ಚಂದ್ರನಂತೆ ವೃದ್ಧಿಯಾಗಿ ಈಕೆ ಮಂಗಳ ಗ್ರಹದ ಪ್ರಯಾಣ ಬೇಗ ಕೈಗೂಡಲೆಂದು ಈ ಪುಟ್ಟ ಸಾಲಿನ ಏಕಾಂತ ಸಮಾಜ ಮೇಲಾರ್ ಲಿಂಗೇಶ್ವರನಿಗೆ ಭಕ್ತಿಪೂರ್ವಕವಾಗಿ ಬೇಡಿಕೊಂಡು ಈ ಪ್ರತಿಷ್ಠಾಪನೆಯ ಸರಿನೆನಪಿಗಾಗಿ ಹಾಗೂ ಈ ಸಮಾಜ ಅವರಿಗೆ ಅಭಿನಂದಿಸ್ತಾ ಇದೆ. ಅಂತಹ ಒಬ್ಬ ಒಂದು ಕುಮಾರಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಖಂಡಿತ ನಮ್ಮ ಈ ಒಂದು ಗ್ರಾಮದ ಪುಣ್ಯ ಸರಿ. ಅವಳಿಗೆ ತಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಅವಳಿಗೆ ಮಂಗಲ ಭಾರತೀಯರು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಂತ ವಿನಂತಿಸಿಕೊಡ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀಮತಿ ಗಾಯತ್ರಿ ಗೌಡ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಪ್ರಕರಣ ಇವರು ಈಗಾಗಲೇ ಮೆರವಣಿಗೆಯ ಮೂಲಕ ನಮ್ಮ ಕಾರ್ಯಕ್ರಮದ ಸಭಾಂಗಣಕ್ಕೆ ಬಂದು ಕಾರ್ಯದ ಒತ್ತಡದಿಂದ ತೆರಳಿದ್ದಾರೆ. ಆ ಸ್ಥಾನವನ್ನ ನಮ್ಮ ಮುಂದಾದವರೇ ಆಗಿರ್ತಕ್ಕಂತಹ ಇಂಜಿನಿಯರ್ ಬನಿತಾ ಅಂತಹ ಒಬ್ಬ ಒಂದು ಕುಮಾರಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಖಂಡಿತ ನಮ್ಮ ಈ ಒಂದು ಗ್ರಾಮದ ಪುಣ್ಯ ಸರಿ. ಅವಳಿಗೆ ತಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಅವಳಿಗೆ ಮಂಗಲ ಭಾರತೀಯರು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಂತ ವಿನಂತಿಸಿಕೊಡ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀಮತಿ ಗಾಯತ್ರಿ ಗೌಡ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಪ್ರಕರಣ ಇವರು ಈಗಾಗಲೇ ಮೆರವಣಿಗೆಯ ಮೂಲಕ ನಮ್ಮ ಕಾರ್ಯಕ್ರಮದ ಸಭಾಂಗಣಕ್ಕೆ ಬಂದು ಕಾರ್ಯದ ಒತ್ತಡದಿಂದ
ಹೇಳಿದ್ದಾರೆ. ಆ ಸ್ಥಾನವನ್ನ ನಮ್ಮ ಮುಂದಾದವರೇ ಆಗಿರ್ತಕ್ಕಂತಹ ಇಂಜಿನಿಯರ್ ಧನಿಕ ಬಂಗಾರದಂತಹ ವ್ಯಕ್ತಿ ಶ್ರೀಯಾಂತ್ ಹೆಂಕರ್ ಇವರ ಒಂದು ಸಾಧನೆಯನ್ನ ಮೆಚ್ಚಿ ನಮ್ಮ ಸಂಘ ಒಂದು ಕಿರು ಸನ್ಮಾನವನ್ನ ಏರ್ಪಡಿಸಿದೆ. ಈ ಸನ್ಮಾನವನ್ನ ಸ್ವೀಕರಿಸಿ. ಸ್ವಲ್ಪ